ಪಾಕಿಸ್ತಾನಕ್ಕೆ ಈಗ ಬುದ್ಧಿ ಕಲಿಸೋದಕ್ಕೆ ಭಾರತ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಸೇನೆಗೆ ಮೋದಿ ಹಾಗಾಗಿಯೇ ಪ್ರತೀಕಾರದ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಮೋದಿ ಪರಮಾಧಿಕಾರ ಕೊಟ್ಟ ಬೆನ್ನಲ್ಲೇ ನೌಕಾಪಡೆ ಸಮರದ ಸಂದೇಶವನ್ನು ಪಾಸ್ ಮಾಡಿದೆ. ಪಾಕಿಸ್ತಾನಕ್ಕೆ ಖಡಕ್ಕೆ ಎಚ್ಚರಿಕೆಯನ್ನು ರವಾನಿಸಿದೆ ನೌಕಾಪಡೆ. ಯಾವ ಗುರಿಯೂ ದೂರವಲ್ಲ, ಯಾವ ಸಮುದ್ರವೂ ಕೂಡ ಅಗಾಧವಲ್ಲ. ನೌಕಾಪಡೆ ಕೊಟ್ಟಂತಹ ಎಚ್ಚರಿಕೆ ಇದು. ಪಾಕಿಸ್ತಾನಕ್ಕೆ ನೇರವಾಗಿಯೇ ಎಚ್ಚರಿಕೆ ಕೊಡುವಂತಹ ಕೆಲಸ ಆಗಿದೆ. ಗುರಿ ದೂರವಿಲ್ಲ ಎಂಬಂತಹ ಖಡಕ್ ಸಂದೇಶವನ್ನ ನರಿ ಬುದ್ಧಿ ಪಾಕಿಸ್ತಾನಕ್ಕೆ ರವಾನೆ ಮಾಡಿದೆ. ಈ ಮೂಲಕ ನಾವೆಲ್ಲದಕ್ಕೂ ರೆಡಿ, ಸಿದ್ಧರಿದ್ದೇವೆ ಅನ್ನುವಂತಹ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನಿಸಿರುವಂತಹದ್ದು. ಪಾಕಿಸ್ತಾನಕ್ಕೆ ನೌಕಾಪಡೆ ಪರೋಕ್ಷವಾಗಿ ರವಾನಿಸಿರುವಂತಹ ಸಂದೇಶ ಇದು. ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆಯಾಗುತ್ತೆ. ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದೆ. ಈ ಬೆನ್ನಲ್ಲೇ ತಾಲೀಮನ್ನು ಆರಂಭಿಸಿ ಒಂದು ಖಡಕ್ ಎಚ್ಚರಿಕೆಯನ್ನ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ರವಾನಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಒಂದು ಕಡೆ ನಿನ್ನೆ ಪರಮಾಧಿಕಾರ ಪಾಸ್ ಆಗಿದೆ ಸೇನೆಗೆ, ಅದರ ನಡುವೆನೆ ಈ ಎಚ್ಚರಿಕೆಯ ಸಂದೇಶ ಪಾಕಿಸ್ತಾನಕ್ಕೆ ಶತ್ರು ರಾಷ್ಟ್ರಕ್ಕೆ ರವಾನೆ ಆಗಿರುವಂಥದ್ದು. ಈ ಮೂಲಕ ವಿ ಆರ್ ರೆಡಿ ಅನ್ನುವಂತಹ ಮೆಸೇಜ್ ಪಾಸ್ ಮಾಡಿದ್ರ ಅಂತ? ಖಂಡಿತವಾಗ್ಲೂ ಪ್ರೇಮ್, ಈ ಹಿಂದೆ ಕೂಡ ನಮ್ಮ ಭೂಸೇನೆ ಕೂಡ ಇಂಥದ್ದೇ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಈ ಹಿಂದೆ ಮಾಡಿತ್ತು. ಈಗ ನೌಕಾಸೇನೆ ಈ ರೀತಿಯಾದಂತ ಎಚ್ಚರಿಕೆಯನ್ನ ಪಾಸ್ ಮಾಡಿರುವಂತದ್ದು. ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಏನು ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೂಡ ತೆಗೆದುಬಹುದು, ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ನೌಕಾಸೇನೆ ಕೂಡ ಒಂದು ಎಚ್ಚರಿಕೆಯ ಸಂದೇಶ ಅಥವಾ ವಿಡಿಯೋವನ್ನ ರಿಲೀಸ್ ಮಾಡಿರುವಂತದ್ದು. ಯಾವ ಸಮುದ್ರವೂ ಕೂಡ ಅಗಾಧವಲ್ಲ, ಯಾವ ಗುರಿಯೂ ಕೂಡ ದೊಡ್ಡದಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ನೇರವಾದಂತ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ನೌಕಾಸೇನೆ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ಲಾಗ್ತಾ ಇರುವಂತದ್ದು. ಮೂರೂ ಸೇನೆಗಳು ಕೂಡ ಈಗ ಸಮರಾಭ್ಯಾಸವನ್ನ ಶುರು ಮಾಡಿರುವಂತದ್ದು. ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಬಹುದೊಡ್ಡ ದಾಳಿ, ಅದು ಎಂಥದ್ದೇ ದಾಳಿ ಆದ್ರೂ ಕೂಡ ನಾವು ಮಾಡ್ಲಿಕ್ಕೆ ಸಿದ್ಧ ಅನ್ನುವಂತ ನಿಟ್ಟಿನಲ್ಲಿ ಈಗ ತಯಾರಾಗಿ ಕೂಡ ಕೂತಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಹೀಗಾಗಿ ಮುಂದಿನ ಹಂತದಲ್ಲಿ ಸರ್ಕಾರದಿಂದ ಒಂದಿಷ್ಟು ಸೂಚನೆಗಳು ಸಿಕ್ಕ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಎಂಥದ್ದೇ ಕಠಿಣ ನಿಲುವುಗಳನ್ನ ತೆಗೆದುಕೊಳ್ಳಿಕ್ಕೆ ಈಗ ಸೇನೆಗಳು ಸನ್ನದ್ಧವಾಗಿದ್ದಾವೆ. ಪ್ರೇಮ್.